ಅವ ಏನ್ ಮಾಡಾತ್ತಿದಿ? ಬಾ ರೇವ ರೊಟ್ಟಿ ಮಾಡಾತೀನಿ ಬಾ. ಲಗು ಲಗು ಮಾಡ. ಏನ್ ಮಾಡಾಕತ್ತಿ? ಬಾ ರೇವ ರೊಟ್ಟಿ ಮಾಡಾತೀನಿ ಬಾ. ಅವ್ವ ಎಲ್ಲದಾಳ? ಇಲ್ಲಿ ಹೊರಗ್ ಹೋಗ್ಯಾಳ ನೋಡು. ಹೌದಾ, ಬಡ ಬಡ ರೊಟ್ಟಿ ಮಾಡ. ನನಗೂ ಹೊಟ್ಟೆ ಹಸು ಹೋಗಿತ್ತಿ. ಹೊಟ್ಟೆ ಹಸ್ತೈತಿವ, ನಾನು ಅದಕ್ಕ ಹೊಲಿ ಹತ್ ಹೊಲ್ತು. ನಾ ಹೆರದ್ ಕೊಡ್ಲೇನ ಕೊಬ್ರಿನ? ಹೆಚ್ಚ್ ಕೊಡ್ರಿ, ಒಂದೊಂದ್ ಮಾಡ್ಕೊಂಡ್ರು ಬಡ ಬಡ ಆಕತಿವ. ಮಾಡ್ಕೊಡ್ತೇನೆ ತಡಿ. ಅವ್ವ ಅವ್ವ, ಹಾ ಬಂದ ಇಲ್ಲೇ ಇದೇನವ. ಎಷ್ಟ್ ಹೋಗಿ ಎಬ್ಸಿಬಿವ? ಹಸಿ ಕಟ್ಟಿಗೆ ಅದಾವ ರೇವ. ಮತ್ತ ಹೊಗಿ ಅಳಗ್ ಏನ್ ಮಾಡ್ತೈತಿ? ಅಲ್ಲ ರೇಣುಕಾ, ಈ ಸರಿ ಮಳೆಗಾಲ ಶುರು ಆಗುದಕ್ಕನ ಒಣ ಕಟ್ಗಿ ಒಂದಿಷ್ಟು ತಂದು ಇಟ್ಕೋಬೇಕು ನೋಡುವ. ಅಕ್ಕಿ ಬ್ಯಾಳಿ ಸಕ್ರಿ ಎಲ್ಲಾ ಮುಗ್ದಿರ್ಬೇಕನಲ್ಲ. ನಿನ್ನೆ ಮುಗ್ದೈತಿ. ಹಿಟ್ಟು 2 ರೊಟ್ಟಿ ಹಿಟ್ಟಿತ್ತು, ಅದಕ್ಕ ಇದನ್ನಟ್ಟ ಬಿಡ್ಯಾಕತ್ತೀನಿ ನೋಡಿವನ. ಹೊಟ್ಟಿ ಬಾಳ ಹಶು ಆಗತೈತಿ, ಯಾವಾಗ ಊಟ ಮಾಡ್ತೇವು ಅನ್ಸಾತೈತಿ. ಮಧ್ಯಾಹ್ನ ಮಕ್ಕೊಂದಿದ್ದೇನೆ ಇಲ್ಲ. ಯವ್ವ, ಇಲ್ಲಿ ಹಗಲೆಲ್ಲ ದುಡಿದು ರಾತ್ರಿ ಎಲ್ಲಾ ಜಗತ್ ಮಕ್ಕೋತೈತಿ. ಆದ್ರ ಇಲ್ಲೇ ಈಗ ನಮ್ ಪರಿಸ್ಥಿತಿ ನೋಡು. ನಮ್ ಗಂಡ್ಮಕ್ಳು ಇಡೀ ದಿನ ನಮ್ ಜೊತೆಗಿದ್ದು ರಾತ್ರಿ ತಮ್ ಕಾಯ್ಕ ಮಾಡಾಕ್ ಹೋಗ್ತಾರ ನೋಡು. ರಾತ್ರಿ ಎಲ್ಲ ಎಚ್ಚರಿದ್ದು ನಮ್ಮ ಮಕ್ಳ ಮರಿ ನೋಡ್ಕೋಬೇಕಲ್ಲವ. ಎಚ್ಚರ ಇರ್ಬೇಕಲ್ವಾ? ಮತ್ತ ನಮ್ ಮಕ್ಕಳನ್ನ ತ್ವಾಳ ನರಿ ಬಿಟ್ಟಾವನ. ಮತ್ತ ಅವಕೂರ್ದು ಹೊಟ್ಟೆ ಅಲ್ಲನ. ಅಲ್ಲ, ಈ ಊರ್ ಹತ್ರ ಇದ್ರ ಪೊಲೀಸರ ಕಾಟ, ಊರ್ ಹೊರಗಿದ್ರ ಕಾಡ್ ಪ್ರಾಣಿಗಳ ಕಾಟ. ಅವ್ವ, ನಮ್ಮ ನಾಯಕನ ಯಾವಾಗ ಪೊಲೀಸರು ಕೊಂದ್ರು ಅವಾಗ ನಾವ್ ಊರ್ ಬಿಡೋ ಪರಿಸ್ಥಿತಿ ಬಂತು ನೋಡು. ನಾವ್ ಅಲ್ಲೇ ಇದ್ದಿದ್ರ ನಮ್ಮನ್ನ ಕೊಂದ ಹೋಗಿದ್ದಿದ್ರ. ಹುಚ್ಚ ನಾಯಿ ಹೊಡ್ದಂಗ್ ಹೊಡಿತಿದ್ರ ನಮಗ್ ಪೊಲೀಸರು. ಹಂಗ ಬಿಡ್ತಿದ್ರನ? ನಾವ್ ಹೆಣ್ಮಕ್ಳ ನಮ್ಮನ್ ಪೂರ್ತಿ ಹಾ ಮಾಡಿ ಸ್ವರ್ಗಕ್ಕ ಅಟ್ಟಿ ಬಿಡ್ತಿದ್ರ ಅವ್ರ. ಹೌದಯ್ಯವ್ವ, ಈಗ ನೆನಪಾದ್ರ ಮೈ ನಡುಕ್ ಹಾಕೈತ್ ನೋಡಯ್ಯವ್ವ. ನಾವ್ ಬದುಕು ದಿನ ಅಲ್ಲ, ಸಾಯೂ ದಿನ ಎಣಸ್ಬೇಕಾಕೈತೆವ್ವ ನಾವ. ಇವೆಲ್ಲಾ ಬೇಕಾಗಿತ್ವಾ ನಮಗ? ಎಲ್ಲಾ ಗಂಡ್ಮಕ್ಳು ಇದ್ದಂಗ ಇರಾಕ್ ಬರ್ಲಿಲ್ಲ. ಹೌದು ನೋಡ, ಅವ್ರ ಸಿಟ್ಟಿಗೆ ನಾವು ಬೆಲೆ ತರಬೇಕಾಗಿತ್ತು ನೋಡ. ನಮ್ ಮಕ್ಕಳ ಭವಿಷ್ಯ ಮುಂದ್ ಹ್ಯಾಂಗೋ ಏನು. ಇವತ್ ನಮ್ ಗಂಡ್ಸರು ಏನಾರ ನಾಟಿ ಕೋಳಿ ತಂದ್ರ ಚಲೋ ಸಾರ್ ಮಾಡ್ಬೋದ್ ನೋಡುವ. ದೊಡ್ಡವ, ಇವತ್ತೇನಾರ ಕೋಳಿ ತಂದ್ರಂದ್ರ 1 ರೊಟ್ಟಿ ತಿನ್ನೋಲ್ಲಿ 2 ರೊಟ್ಟಿ ತಿಂತೇನಿ. ಹೊಟ್ಟಿ ತುಂಬಾ ಊಟ ಮಾಡ್ತೇನೆ ನೋಡ್ ನಾನಂಕ್ರಿ. ಯವ್ವ, ಗಡ್ಡಿ ಗೆಣಸು ತಿಂದು ಬಾಯಿ ಎಲ್ಲ ಕೆಟ್ಟ ಸರಿ ಹಿಡಿದಿರ್ತೇವ ನಂದು. ಇನ್ನೇನ್ ಗಂಡ್ಮಕ್ಳು ಬರು ಹೊತ್ತಾತ, ಲಗು ಲಗು ಅಡ್ಗಿ ರೆಡಿ ಮಾಡ, ಊಟಕ್ ಹಚ್ಚುನಂತ. ಆತ್ ಬಾಪ. ಅಡಿಗೆ ಆಗೈತಂತವಾ? ದೊಡ್ಡಪ್ಪ ಕೋಳಿ. ಕೋಳಿ ಈ ರೇಷನ್ ತರದು ಬಂದಾಗೈತಿ. ಕೋಳಿ ದೊಡ್ಡಪ್ಪ, ನೀ ಕೋಳಿ ತರ್ತಿ ಅಂತ ಹೇಳಿ ನೋಡಿ ನಾವ್ ಎಷ್ಟೆಲ್ಲಾ ರೆಡಿ ಮಾಡ್ಕೊಂಡ್ ಕುಂತೇನಿ. ಕೊಬ್ಬರಿ ಮಸಾಲಿ. ಒಳಗಿಡ್ತೀರೇನ್ ನೋಡ್ರಿ ಚೀಲ. ಹಸ್ತೇನ್ ಬಾ ದೊಡ್ಡಪ್ಪ. ನಮ್ ದೊಡ್ಡಪ್ಪ ಕೋಳಿ ತರ್ತಾನಂದೆ ಎಷ್ಟ್ ಆಸೆ ಇಟ್ಕೊಂಡ್ ಕುಂತ್ರ ಹಂಗ ಬಂದ್ ನಾನು. ಏನೂ ಇಲ್ಲ. ನಾನು ರೊಟ್ಟಿ ಬಡಿಯಾಕತ್ತೀನವ. ತಗೋವ, ಗಡ್ಡಿ ಗೆಣಸ್ ತಿನ್ನುದ್ ಇವತ್ತು. ಕೊಟ್ಟ ಬಾರ. ಮಕ್ಕೊಂಡೈತಳವ. ಕಾಲ ನೋಡ್ಕೊಂಡ ತಗೋ ರೊಟ್ಟಿ. ಹೊಟ್ಟೆ ಬಳಸ್ತೈತಿ. ಕಾಕಾ ತಗೋ. ತಗೋಪ್ಪ.
ನೀರ್ ತಗೋರಿ. ಇಲ್ಲೇ ಮ್ಯಾಗ ತಗೋ. ನಿನ್ನೆ ರಾತ್ರಿ ಬೆಳತನ ಹುಡುಕಿದ್ರ ಒಂದ್ ಬ್ಯಾಟಿ ಸಿಗ್ಲಿಲ್ಲ ನೋಡ್. ಸಿಕ್ಕಿದ್ರ ನಡ ಏನ್ ಮಸ್ತ್ ಆಕೈತಿ ಅತ್ತ ಈ ರೊಟ್ಟಿ ಜೊತೆಗೆ ಹಂಗ ಎಲ್ಲ ಚಿನ್ನದ ಮಸಾಲೆನ ಮಸ್ತ್ ಆಗ್ತಿತ್ತು. ರಾಜಣ್ಣ, ನೀ ಏನ್ ಚಿಂತೆ ಮಾಡ್ಬೇಡ. ಏನ್ ಸಿಕ್ಕಿಲ್ಲ ಅಂತ ಹೇಳಿ ನೀ ನಿರಾಶೆ ಆಗ್ಬೇಡ. ಈಗ ಸಿಕ್ಕಿಲ್ಲ ಅಂದ್ರು ನಮಗ ಮುಂದ ದೊಡ್ಡ ಬ್ಯಾಟಿ ಸಿಗೋ ಚಾನ್ಸ್ ಐತಿ. ಕೊಡನ ಸಿಗ್ಬೇಕತ್ತೇನು? ಅದು ಸಿಕ್ಕ್ರಂತೂ ಒಂದ್ ವಾರ ಆರಾಮಿರ್ಬಹುದು ನೋಡು. ಹಬ್ಬದೂಟ ಆಗ್ಬೇಕಂತೀನು. ಹಂಗಂದ್ರ ಮನ್ಯಾಗ ಹೆಣ್ಮಕ್ಳು ಬಹಳ ಖುಷಿ ಪಡ್ತಾರ ನೋಡು. ನನಗಂತೂ ಈಗ ಬಾಯಾಗ ನೀರ್ ಬರಾಕತ್ತು ನೋಡು. ಹೌದ್ ಮತ್ತ ಈ ಕಾಡ್ನಾಗಿಂದು ಗೆಡ್ಡೆ ಗೆಣಸು ತಿಂದು ನಾಲ್ಗೆ ಅನ್ನೋದು ಕೆಟ್ಟೋಗ್ಬಿಟ್ಟೈತಿ. ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಕ್ವಾಣ ಸಿಗ್ಲಿಲ್ಲ ಅಂದ್ರು ಇವತ್ ರಾತ್ರಿ ಊರಿಗೆ ಹೋಗಿ ಒಂದೆರಡು ಕೋಳಿ ಕರ್ಕೊಂಡ್ ಬರೋಣ. ತಗೊಂಡ್ ಬರ್ರಿ, ಮಕ್ಕಳು ಕೇಳಾಕತ್ತಿದ್ದು ಪಾಪ. ಸರಿ ಸರಿ ಸರಿ, ಇವತ್ತರ ತರಬೇಕ್ ನೋಡ್ ದೊಡ್ಡಪ್ಪಾಜಿ. ತಗೊಂಡ್ ಬರ್ತೀನಿ. ಇವತ್ತು ರಾತ್ರಿನ ತಗೊಂಡ್ಬರ್ತೀನಿ. ಹಂಗೆ ಹೊರಗೆ ತರ್ತೇವಿ, ನಾಟಿ ಕೋಳಿನ ತಂದು ಬಿಡೋನು. ಹಂಗ ಯಾಕ ಒಂದ್ ಕುರಿ ಮರಿನೂ ಹೊತ್ಕೊಂಡು ಬಂದ್ಬಿಡುನಲ್ಲ. ತರೋದು ಬಹಳ ದೊಡ್ಡ ಅಗರ. ಅವನವ್ನು 2 ಹರದಾರಿ ದಾರ್ಯಾಗ ಅದನ್ನ ಹೊತ್ಕೊಂಡು ಬರುದು ಬಹಳ ಕಷ್ಟಪ್ಪ. ಹೌದು ಬಸ್, ಹೋತಿಗೆ ತಂದಂತ ಸಾಮಾನುಗಳನ್ನ ಅಲ್ಲೇ ಹೋಗೋದ್ ಬರ್ಲಿಲ್ಲ ನಾವು. ಹೌದು ಹೌದು. ನೀವೇನು ಚಿಂತೆ ಮಾಡ್ಬೇಡ್ರಿ, ಬರುವಾಗ ಅದನ್ನು ತರುನು. ಅವೇನ ಇರ್ತಾವೇನ ಇಷ್ಟೊತ್ತಿನ ಮಠ, ಅದನ್ನ ಮರ್ತು ಬಿಡ. ಹುಚ್ಚು ಮನುಷ್ಯರು ಅದನ್ನ ಮರ್ತಾರು, ಆದ್ರ ಕಾಡು ಪ್ರಾಣಿಗಳಿಗೆ ಎಲ್ಲ ಗೊತ್ತಾಗ್ತೈತಿ. ಪ್ರಾಣಿಗಳು ವಾಸನೆ ಕಂಡು ಹಿಡಿದ್ರೊಳಗ ನಂಬರ್ 1. ಅವು ದೂರದಿಂದ ಮನುಷ್ಯನ ವಾಸನೆ ಕಂಡು ಹಿಡಿದು ಒಮ್ಮೆಕ್ಲೆ ಅಟ್ಯಾಕ್ ಮಾಡಿ ತಮ್ಮ ಆಹಾರ ಮಾಡ್ಕೊಂಡ್ ಬಿಡ್ತಾವ. ಅದು ಖರೆ ಐತಿ ನೋಡ್ರಿ. ಅಂತದ್ರಾಗ ಬ್ಯಾಳಿ, ಅಕ್ಕಿ, ಎಣ್ಣೆ ಇವೆಲ್ಲ ಚೀಪ್ ಹೋಗೋದ್ ಬಿಡ್ತಾವ ನೋಡ್ರಿ. ಹೌದು ಖರೆ. ಈ ಸಲ ಗಮ ಕೊಡ್ತಾರ ಕೊಡು. ಹೌದು, ಮತ್ತ ಈ ಸಲ ಮಳೆ ಶುರು ಆದ್ರೆ ಮುಗಿದೋತು. ಯಾಕ ಹುತ್ತದಾಗಿನ ಹಾವು ಹೊರಗೆ ಬರ್ತಾವಂತೇನ? ಬಂದ್ ಕಚ್ಚಿದ್ವು ಅಂದ್ರೆ ಹೌದು.